ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು JK's ವೆಜ್ ಕಿಚನ್. ಇವತ್ತಿನ ನಮ್ಮ ಡಿಶ್ ಜೋಳದ ಹಿಟ್ಟಿನ ಕಡುಬು. ಇದಕ್ಕೆ ಒಂದು ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟು ರೊಟ್ಟಿ ಮಾಡ್ಬೋದು, ಮುದ್ದೆ ಮಾಡ್ಬೋದು. ಹಾಗೆ ಇವತ್ತು ನಾನು ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ. ಜೋಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಗ್ಲುಟೆನ್ ಫ್ರೀ. ಆಮೇಲೆ ಇದು ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ. ಈಗ ಈ ಹಿಟ್ಟಿಗೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈ ಹಿಟ್ಟನ್ನ ನಾವು ಬಿಸಿ ನೀರು ಹಾಕ್ಕೊಂಡು ನಾದ್ಕೋಬೇಕು. ಹಿಟ್ಟಿಗೆ ಸರಿ ಹೋಗೋಷ್ಟು ಬಿಸಿನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ನಾದ್ಕೋಬೇಕು. ಇದನ್ನು ಹಿಟ್ಟು ಬಿಸಿ ಇರುತ್ತೆ. ಈಗ ನೀರೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಬಿಸಿ ಆರಿದ ಮೇಲೆ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು. ಈ ಹದಕ್ಕಿರಬೇಕು, ಸ್ವಲ್ಪ ಗಟ್ಟಿ ಇರಲಿ. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಾಗುತ್ತೆ. ಈಗ ಇದು ರೆಡಿ ಆಯಿತು. ಒಂದು ಪ್ಲೇಟ್ ತೊಗೊಂಡು ಇದರಲ್ಲಿ ಕಡುಬು ಮಾಡಿ ಇಡೋಣ. ಈ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಕಡುಬು ಈ ಥರ ಕೈಯಲ್ಲೇ ತಿರುಗಿಸ್ತಾ ಕಡುಬಿನ ಶೇಪಿಗೆ ಮಾಡಬೇಕು. ಶೇಪ್ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ಎಲ್ಲ ಈವನ್ ಸೈಜ್ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಕಡುಬು ರೆಡಿ ಆಯಿತು. ಇದೇ ರೀತಿ ಈ ಸೈಜ್ಗೆ ಎಲ್ಲದನ್ನು ಮಾಡ್ಕೊಳ್ಳೋಣ. ಈಗ ನಮ್ಮ ಕಡುಬು ಎಲ್ಲ ರೆಡಿ ಆದವು. ಈಗ ಇದನ್ನು ಸ್ಟೀಮ್ ಮಾಡೋಣ. ನನ್ನ ಹತ್ರ ಸ್ಟೀಮ್ ಮಾಡಲಿಕ್ಕೆ ಒಂದು ಪಾತ್ರೆ ಇದೆ. ಈ ಪಾತ್ರೆಗೆ 2 ಲೋಟ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಬಿಸಿ ಆದಮೇಲೆ ಮೇಲೆ ಸ್ಟೀಮ್ ಮಾಡೋ ಪಾತ್ರೆಯಲ್ಲಿ ಸ್ವಲ್ಪ ತೆಳದಲ್ಲಿ ಎಣ್ಣೆ ಹಚ್ಕೊಳ್ಳೋಣ. ಸುತ್ತೂರ ಸ್ವಲ್ಪ ಹಚ್ಕೊಂಡ್ರೆ ಕಡುಬುಗಳು ಅಂಟಲ್ಲ. ಈಗ ಇದಕ್ಕೆ ನಮ್ಮ ಕಡುಬುಗಳನ್ನೆಲ್ಲ ಇಡೋಣ. ಮೇಲೆ ಇಡಬೇಡ್ರಿ, ಎಲ್ಲದನ್ನು ನೀಟಾಗಿ ಜೋಡಿಸಿ ಇಡಿ. ನಾವು ಕಡುಬನ್ನ ಸ್ಟೀಮ್ ಆದರೂ ಮಾಡ್ಕೋಬೋದು, ನೀರಿನಲ್ಲಿ ಬೇಯಿಸ್ಕೊಳ್ಳೂಬೋದು. ಇದು ಒಂದು 10-15 ನಿಮಿಷ ಸ್ಟೀಮ್ ಆಗಬೇಕು, ಸಾಕು. ಅಷ್ಟಾದರೆ ಎಲ್ಲ ಬೆಂದಿರುತ್ತೆ. ಈಗೆಲ್ಲ ಕಡುಬು ಇಟ್ಟಿದ್ದೀನಿ ನಾನು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡೋಣ. ಈಗ ನಾವು ಇದಕ್ಕೆ ಕಾಂಬಿನೇಷನ್ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಒಂದು 10-15 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಖಾರ ಕಮ್ಮಿ ತಿನ್ನೋರು ಮೆಣಸಿನ್ಕಾಯಿ ಕಮ್ಮಿ ಯೂಸ್ ಮಾಡಿರಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಫಸ್ಟ್ ಇದನ್ನು. ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಮೆಣಸಿನ್ಕಾಯಿ ಫುಲ್ ರೋಸ್ಟ್ ಆಗಿದೆ. ಈಗ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಕೊಂಡಿದ್ದೀನಿ, ಅದನ್ನ ಹಾಕ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾನೆ ಇರಿ. ಸ್ವಲ್ಪ ಎಲ್ಲದು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಹೀಗೆ ಇದಕ್ಕೊಂದು 4 ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಆ್ಯಡ್ ಮಾಡಿಕೊಂಡು
ಇದನ್ನು ಚೆನ್ನಾಗಿ ಕಲಿಸ್ಕೊತ ಫ್ರೈ ಮಾಡೋಣ. ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಇದಕ್ಕೊಂದು 1/4 ಕಪ್ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಡೋಣ. ಒಂದು 10 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಆಗಾಗ ಕೈ ಆಡಿಸ್ತಾ ಇರಬೇಕು ಇದನ್ನು. ಈಗ ಇದು ಆಲ್ಮೋಸ್ಟ್ ಆಗಿದೆ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ಜೀರಿಗೆ, ಇದಕ್ಕೆ ಮೇಯ್ನಾಗಿ ಗುರಳ್ ಪುಡಿ ಹಾಕಬೇಕು. 1-2 ಸ್ಪೂನ್ ಗುರಳ್ ಪುಡಿ ಮಾಡ್ಕೊಂಡು ಇಟ್ಕೊಂಡಿರಿ. ನಾನೀಗ 2 ಸ್ಪೂನ್ ಗುರಳ್ ಪುಡಿ ಹಾಕ್ಕೋತಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಗರಿ ಗರಿ ಆಗಿದ್ದರೆ ಚೆನ್ನಾಗಿರುತ್ತೆ. ನಮ್ಮ ಚಟ್ನಿ ರೆಡಿ ಆಯಿತು. ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳಿ. ಈಗ ಈ ಕಡುಬು ಸ್ಟೀಮ್ ಆಗಿದೆ, ಆಲ್ರೆಡಿ 10 ನಿಮಿಷ ಆಯಿತು. ಈಗ ಇದನ್ನ ಚೆಕ್ ಮಾಡೋಣ ಆಗಿದೆನೋ ಇಲ್ವಾ ಅಂತ. ಒಂದು ಫೋರ್ಕ್ ತೊಗೊಳ್ಳಿ. ಆ ಕಡುಬಿನಲ್ಲಿ ಚುಚ್ಚಿ ನೋಡಿ. ಆ ಹಿಟ್ಟು ಏನು ಆ ಫೋರ್ಕಿಗೆ ಹತ್ತಬಾರ್ದು. ಹತ್ತಿಲ್ಲ ಅಂದರೆ ನಮ್ಮ ಕಡುಬು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಕಡುಬು ಖಾರನ ಚಟ್ನಿ ರೆಡಿ ಆಯಿತು. ಬೇಳೆ ಜೊತೆಗೂ ಸೂಪರಾಗಿರುತ್ತೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಟ್ರೈ ಮಾಡಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಡಿಶ್ ಇದು. ನಾನಂತೂ ಟೇಸ್ಟ್ ಮಾಡಿದೆ, ಸೂಪರಾಗಿದೆ. ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.